ಬೆಂಗಳೂರಿನ ಸಿಂಗಾಪುರ ಮಾಡ್ತೀನಿ ಅಂತ ಹೇಳಿದವರು ಇವಾಗಿಲ್ಲ. ಈಗ ಹೊಸದಾಗಿ ಉಪಮುಖ್ಯಮಂತ್ರಿಗಳು ಹೇಳಿದ್ರು BBMP ನ GBA ಮಾಡ್ತೀನಿ, ಬದಲಾಯಿಸ್ತೀನಿ, ಇನ್ನೊಂದು ಸಿಂಗಾಪುರ ಮಾಡ್ತೀನಿ ಅಂದ್ರು. ಆದ್ರೆ ಇಲ್ಲಿರುವ ವ್ಯವಸ್ಥೆಗಳು ಮತ್ತು ಈಗ ನಡೀತಿರುವಂತಹ ಸೌಕರ್ಯಗಳು ಎಷ್ಟರ ಮಟ್ಟಿಗೆ ಸರಿ ಇದೆ ಅನ್ನೋದು ಅತಿ ಮುಖ್ಯದ ವಿಚಾರ. ನೀವು ಹೆಸರುಗಳು ಬದಲಾಯಿಸಿದಷ್ಟು ಮಾತ್ರಕ್ಕೆ ವ್ಯವಸ್ಥೆಗಳು ಬದಲಾಗ್ತಾ ಇದೆಯಾ ಅಂದ್ರೆ ಖಂಡಿತ ಇಲ್ಲ. ನೀವು ಇಲ್ಲಿ ನಿಂತಿರೋ ಜನಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯ ವ್ಯವಸ್ಥೆಗಳು ಕೊಡ್ತಾ ಇದಾರೆ ಇವತ್ತು ಸರ್ಕಾರಗಳು ಅಂತ. ಈ ವಿಚಾರ ಏನಪ್ಪಾ ಅಂದ್ರೆ, ಇವತ್ತು ನಾವು ಬಗಲ್ಗುಂಟೆ ವ್ಯಾಪ್ತಿಯಲ್ಲಿರುವಂತಹ ಸೊಣ್ಣಪ್ಪ ಬಡಾವಣೆಯಲ್ಲಿ ಇದೀವಿ. ಇವತ್ತು ದೇವನಹಳ್ಳಿ ಶಾಖೆ N9 ಉಪವಿಭಾಗ ಬಾಗಲಗುಂಟೆಯಲ್ಲಿ ಇದೀವಿ ನಾವು ಇವತ್ತು. ಇದು ಸೊಣ್ಣಪ್ಪ ಬಡಾವಣೆ ಅಂತ. ಈ ಸೊಣ್ಣಪ್ಪ ಬಡಾವಣೆಯಲ್ಲಿ ಕಳೆದ 15 ಗಂಟೆಗಳಿಂದ ವಿದ್ಯುತ್ ಸಂಪರ್ಕ ಇಲ್ಲ. ಕಾರಣ ಏನಪ್ಪಾ ಅಂದ್ರೆ, ಅಲ್ಲಿ ಕಾಣಿಸ್ತಿರುವಂತಹ ಟ್ರಾನ್ಸ್ಫಾರ್ಮರ್ ಫೇಲ್ಯೂರ್ ಆಗಿದೆ. ನಿನ್ನೆ ರಾತ್ರಿ ಸಂಜೆ 5 ಗಂಟೆಗೆ ಇಲ್ಲಿರುವಂತಹ ಬಡಾವಣೆ ನಿವಾಸಿಗಳು ವಿಷಯ ತಿಳಿಸಿದ್ದಾರೆ. ಸಂಬಂಧಪಟ್ಟಂತ ಬೆಸ್ಕಾಂ ಅಧಿಕಾರಿ ಗೋಪಾಲಯ್ಯನವರಿಗೆ 5:15ಗೆ ಮೆಸೇಜ್ ಮಾಡಿ ತಿಳಿಸಿದ್ದಾರೆ, ಫೋನ್ ಮಾಡಿ ತಿಳಿಸಿದ್ದಾರೆ, 1912 ಕಾಲ್ ಮಾಡಿ ಹೇಳಿದ್ದಾರೆ. ಆದ್ರೆ ಇವಾಗ ಸರಿಸುಮಾರು 11 ಗಂಟೆ ಸಮಯ. ಇಷ್ಟೊತ್ತಾದ್ರೂ ಇಲ್ಲಿಯ ನಿವಾಸಿಗಳಿಗೆ ವಿದ್ಯುತ್ ಸಂಪರ್ಕ ಇಲ್ಲ. ಯಾಕಿಲ್ಲ, ಏನ್ ಕಂಪ್ಲೇಂಟ್ ಕೊಟ್ರು, ಇವ್ರಿಗೆ ಏನ್ ರಿಪ್ಲೈ ಮಾಡಿದ್ರು ಅನ್ನೋ ವಿಚಾರನ ಇಲ್ಲಿರುವಂತಹ ನೆರೆದಿರುವಂತಹ ಸಾರ್ವಜನಿಕರನ್ನೇ ಕೇಳ್ತಾ ಹೋಗ್ತೀನಿ. ಅವ್ರ ಸಮಸ್ಯೆಗಳೇನು, ಯಾಕಂದ್ರೆ ಇವತ್ತು ಬಿಸಿಲುಗಾಲದಲ್ಲಿ ಇದೀವಿ, ಕರೆಂಟ್ ಇಲ್ಲ ಅಂದ್ರೆ ಏನ್ ಸಮಸ್ಯೆ ಆಗುತ್ತೆ ಅನ್ನೋದು ಒಂದು ಮುಖ್ಯ ವಿಚಾರ. ಇವಾಗ ನಮ್ಮ ಹತ್ರ ಒಬ್ರು ಸೀನಿಯರ್ ಸಿಟಿಜನ್ ಇದಾರೆ. ಸರ್ ನಮಸ್ಕಾರ, ಏನ್ ನಿಮ್ ತೊಂದ್ರೆ ಸರ್? ಎಷ್ಟೊತ್ತು ಕರೆಂಟ್ ಹೋಯ್ತು ಸರ್? ನಿನ್ನೆ ಸಾಯಂಕಾಲ ಒಂದು 6:30ಗೆ ಕರೆಂಟ್ ಹೋಗಿದೆ. ಆಮೇಲೆ ಇವತ್ತು ಎಲ್ಲರೂ KB ಕಾಂಟ್ಯಾಕ್ಟ್ ಮಾಡಿದೆ. ಮಕ್ಕಳು ತಗೊಂಡು ರಾತ್ರಿ ಬೆಳಗ್ಗೆ ನಿದ್ದೆ ಇಲ್ಲ. ಇಷ್ಟು ಕಷ್ಟಪಟ್ಟಿದೆ, ಯಾರು ಕೇಳೋರಿಲ್ಲ. ಕರೆಂಟ್ ಬಿಲ್ ಎಲ್ಲ ಕಟ್ತಾ ಇದ್ರೆ ಸರ್? ಕರೆಂಟ್ ಬಿಲ್ ಎಲ್ಲ ಕಟ್ತಾ ಇದೆ ಸರ್. ನಾವೊಂದು 2,500 ಸಮೀಪ ತಿಂಗಳ ಕರೆಂಟ್ ಬಿಲ್ ಕಟ್ತಾ ಇದೆ. ಎಷ್ಟು ವರ್ಷದಿಂದ ಇದ್ದೀರಾ ಸರ್ ಇಲ್ಲಿ? 15 ವರ್ಷದಿಂದ ಇದೆ ಸರ್. 15 ವರ್ಷದಿಂದ ಈ ತರ ಸಮಸ್ಯೆ ಯಾವ ತರ ಆಗಿತ್ತಾ? ಈ ತರ ಆಗಿಲ್ಲ. ಈ ತರ ಇಷ್ಟು ದೊಡ್ಡ ಸಮಸ್ಯೆ ಆಗಿಲ್ಲ ಸರ್. ಅಂದ್ರೆ ಇಲ್ಲಿರುವ ಅಧಿಕಾರಿಯ ಪ್ರಾಬ್ಲಮ್ ಅಂತ ಹೇಳ್ತೀರಾ? ಇಲ್ಲ ಸರ್, ಯಾವ ತರ ಇರ್ಬೋದು ಸರ್, ಅವ್ರದೇ ಕೇರ್ಲೆಸ್ನೆಸ್ ಇರಬಹುದು. ಯಾಕಂದ್ರೆ ನೀವು ಮೆಸೇಜ್ ಕೊಟ್ಟು ಕಂಪ್ಲೇಂಟ್ ಮಾಡಿದ್ರು ಇಲ್ಲಿ ಬಂದು ನೋಡಿಲ್ಲ, ಇನ್ನು ಕ್ಲಿಯರ್ ಮಾಡಿಲ್ಲ ಅಂದ್ರೆ ಅವ್ರದೇ ಪ್ರಾಬ್ಲಮ್ ಅಲ್ವಾ ಸರ್? ಅಲ್ಲ ಸರ್, ಕರೆಕ್ಟ್ ಸರ್, ಅವ್ರದೇ ಪ್ರಾಬ್ಲಮ್. ಎಸ್ ಸರ್. ಎಸ್ ಸರ್. ಏನ್ ಹೇಳ್ತೀರಾ ಸರ್ ಇಂಥ ಅಧಿಕಾರಿಗೆ? ಏನ್ ಹೇಳ್ಬೇಕು ಸರ್, ಅವ್ರ ಕೆಲಸ ಮಾಡ್ಬೇಕ್ರಿ ಸರ್. ಅವ್ರ ಡ್ಯೂಟಿ ಅವ್ರು ಏನಾಗಿರ್ಲಿ, ಅವ್ರ ಡ್ಯೂಟಿ ಮಾಡ್ಬೇಕು. ಜನಗಳಿಗೆ ಇಷ್ಟು ತೊಂದರೆ ಕೊಡ್ಬೇಡ ಸರ್. ಎಸ್ ಸರ್, ತೊಂದರೆ ಆಗಿದೆ ಹೋಟೆಲ್, ಟೋಟ್ಲಿ ತೊಂದರೆ ಆಗಿದೆ ಸರ್. ಇವಾಗ ಚಿಕ್ಕ ಪಾಪು ಇದೆ, ಪಾಪ ಇದು ರಾತ್ರಿ ನಿದ್ದೆ ಮಾಡಿರಲ್ಲ ಸರ್. ಬೆಳಗ್ಗೆ ತಗೊಂಡು ರಾತ್ರಿ ಬೆಳಗ್ಗೆನೆ ಅವ್ನು ನಿದ್ದೆ ಮಾಡಿಲ್ಲ. ಇವಾಗ್ಲೂ ಎತ್ಕೊಂಡು ಓಡಾಡ್ತಾ ಇದ್ದೆ. ಎಸ್ ಸರ್, ತಮ್ಮ ಹೆಸರೇನಂದ್ರಿ? ನನ್ನ ಹೆಸರು ಜೇಕಬ್ ಅಂತ. ಜೈಪಾಲ್. ಸರ್, ಏನ್ ಸಮಸ್ಯೆ ಆಗಿದೆ? ಎಷ್ಟೊತ್ತಿಂದ ಸಮಸ್ಯೆ ಆಗಿದೆ? ನಿಮ್ಗೆ ಏನೆಲ್ಲ ತೊಂದರೆ ಆಗಿದೆ? ಅದೇ ಸರ್, ಮುಖ್ಯವಾಗಿ ರಾತ್ರಿಯಿಂದ ಇಲ್ಲ ಅಂತ ಹೇಳಿದ್ರೆ ಮೇನ್ ಆಗಿ ವಾಟರ್ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ನಮ್ದು ವಾಟರ್ ಸಪ್ಲೈ ಕೂಡ ಪಂಚಾಯತ್ ಇರೋದ್ರಿಂದ ಮೋಟರ್ಗಳು ಆನ್ ಆಗಿಲ್ಲ, ಪಂಪ್ಗಳ ಮೇಲೆ ನೀರು ಇದಾಗ್ತಾ ಇಲ್ಲ. ಸೊ ಎಲ್ಲರಿಗೆ ಈಗ ನೀರಿನ ಸಮಸ್ಯೆ ಆಗಿದೆ. ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ, ಯಾರು ಸ್ನಾನ ಮಾಡಕ್ ಆಗ್ತಾ ಇಲ್ಲ, ಎಲ್ಲ ಮನೆಯಿಂದ ಆ ಕಡೆ ಏನ್ ಮಾಡೋದು ಎಲ್ಲ ಎತ್ಕೊಂಡು ಓಡಾಡ್ತಿದೀವಿ. ಇದಕ್ಕೆ ಟ್ಯಾಂಕ್ ಇಂದ ತುಂಬಿಕೊಂಡು ಎಲ್ಲ ನೀರನ್ನ ಇಟ್ಕೊಂಡು ಓಡಾಡ್ತಿದ್ದಾರೆ. ಸೊ ಈ ತರ ಸಮಸ್ಯೆ ಬೆಂಗಳೂರು ಸಿಟಿ ಸೆಂಟ್ರಲ್ ಆಗ್ತಾ ಇದ್ರೆ ಇನ್ನು ರೂರಲ್ ಕಡೆ ಎಲ್ಲ ಹೆಂಗಿರುತ್ತೆ ಅಂತ ನಮ್ಗೆಲ್ಲ ಒಂದು ಕ್ವಶನ್ ಆಗ್ಬಿಟ್ಟಿದೆ. ಯಾಕಂದ್ರೆ ಇಡೀ ಸಿಟಿ ಸೆಂಟ್ರಲ್ ಇರುವಾಗ ರಾತ್ರಿ ಹೋಗಿದೆ ಒಂದು ಕ್ವಿಕ್ ಆಗಿ ಒಂದು ಸಾಲ್ವ್ ಮಾಡಕ್ ಆಗ್ತಾ ಇಲ್ಲ, ಒಂದು ಇಷ್ಟು ದೊಡ್ಡ ಟ್ರಾನ್ಸ್ಫಾರ್ಮರ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಇನ್ನು ರೂರಲ್ ಅಲ್ಲಿ ದೂರ ತಗೊಂಡೋಗಿ ಫಿಟ್ ಎಲ್ಲ ಹೆಂಗ್ ಮಾಡ್ತಾರೆ ಇವರು? ಎಷ್ಟೊತ್ತು ಪಾಪ ಅವರೆಲ್ಲ ಎಷ್ಟು ಕಷ್ಟ ಪಡ್ತಿರ್ಬೋದು ಅಂತ ನಮ್ಗೆ ಈಗ ಅನಿಸ್ತಾ ಇದೆ ಸರ್. ನಿಜವಾಗ್ಲೂ ಇದೆಲ್ಲ ಆದಷ್ಟು ಬೇಗ ಕ್ವಿಕ್ ಆಗಿ ಫಿಕ್ಸ್ ಮಾಡುವಂತ ಪ್ರಾಬ್ಲಮ್ ಗಳನ್ನ ಯಾವ ತರ ನಾವು ಫಿಕ್ಸ್ ಮಾಡ್ಬೇಕು ಅಂತ ಬೆಂಗಳೂರಲ್ಲಿ ಥಿಂಕ್ ಮಾಡಬೇಕಾಗಿದೆ. ಸರ್, ಎಷ್ಟು ವರ್ಷದಿಂದ ಇಲ್ಲಿ ನೀವು ಇದ್ದೀರಾ? ಒಂದು 18 ವರ್ಷದಿಂದ ಇದೀವಿ ಸರ್. 18 ವರ್ಷದಿಂದ ಇಷ್ಟೊಂದು ಗಂಭೀರ ಸಮಸ್ಯೆ ಯಾವ ತರ ಆಗಿತ್ತಾ? ಅವಾಗ ಸ್ವಲ್ಪ ಆಗ್ತಾ ಇತ್ತು ಸರ್, ಬಟ್ ಆದ್ರೆ ಇಷ್ಟೊಂದು ಲಾಂಗ್ ಡ್ಯೂರೇಷನ್ ಆಗಿರ್ಲಿಲ್ಲ ಸರ್. ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ನಂಗೆ. ಯಾವ್ದು ಓಕೆ ಸರ್. ಇವಾಗ ಒಬ್ಬ ಅಧಿಕಾರಿ ಇರ್ತಾರೆ, ಲೈನ್ ಮ್ಯಾನ್ ಇರ್ತಾರೆ, ಎಲ್ಲರೂ ಇರ್ತಾರೆ. ಅವ್ರು ಇದ್ದ ಮೇಲೆ ಅಲ್ಲಿ ಕೆಲಸ ಮಾಡಬೇಕು ಸರ್. ಅವ್ರನ್ನ ಅಪಾಯಿಂಟ್ ಮಾಡೋದೇ ಅದಕ್ಕೋಸ್ಕರ, ಅವ್ರು ಇರೋದೇ ಅದಕ್ಕೋಸ್ಕರ. ಇಲ್ಲಿ ನಿಮ್ಗೆ ಹೆಚ್ಚು ಕಡಿಮೆ 15-16 ಗಂಟೆ ಆದ್ರೂ ಕರೆಂಟ್ ಕೊಟ್ಟಿಲ್ಲ ಅಂದ್ರೆ ಇಂಥ ಅಧಿಕಾರಿಗಳಿಗೆ ಏನ್ ಹೇಳ್ತೀರಾ ಸರ್? ಅದೇ ಸರ್, ಆಕ್ಚುಲಿ ಇದು ಎಲ್ಲಾ ಅಧಿಕಾರಿಗಳಿಗೆ ಅದು ಆಕ್ಚುಲಿ ಅವ್ರದ್ದು ಬೇಸಿಕ್ ಡ್ಯೂಟಿ ಏನಿದೆ ಅದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಎಲ್ಲರಿಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಒಂದು ಪ್ರಾಬ್ಲಮ್ ರೇಸ್ ಆಯ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ ಅದನ್ನ ಫಿಕ್ಸ್ ಮಾಡೋದು ಹೇಗೆ ಅನ್ನೋದನ್ನ ನಾವು ಅದಕ್ಕೊಂದು ಮೆಕ್ಯಾನಿಸಮ್ ಕಂಡುಹಿಡಿಯಲೇಬೇಕಾಗುತ್ತೆ. ಅದರಲ್ಲಿ ಬೇರೆ ಬೇರೆ ಲೆವೆಲ್ಸ್ ಇರಬಹುದು, ಏನೇನ್ ಇರಬಹುದು ನನಗೂ ಗೊತ್ತಿಲ್ಲ. ಸೊ ಆ ಲೆವೆಲ್ಸ್ ಗಳನ್ನ ಯಾವ ತರ ಅದನ್ನ ಅವಾಯ್ಡ್ ಮಾಡ್ಕೊಂಡು ಕ್ವಿಕ್ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅನ್ನೋದನ್ನ ಕೂಡ ನಾವು ಇದನ್ನ ಥಿಂಕ್ ಮಾಡಲೇಬೇಕು. ಇದನ್ನ ಬಗ್ಗೆ ರಾಜಕೀಯ ನಾಯಕರುಗಳು ಮತ್ತೆ ಮೇಲಾಧಿಕಾರಿಗಳು ಇದ್ರ ಬಗ್ಗೆ ಥಿಂಕ್ ಮಾಡಬೇಕು. ಅವರಿಗೆ ಫ್ರೀಡಮ್ ಕೊಡಬೇಕು ಕ್ವಿಕ್ ಆಗಿ ಪ್ರಾಬ್ಲಮ್ ಫಿಕ್ಸ್ ಮಾಡಕ್ಕೆ. ಅದು ಇದೆಯಾ ಇಲ್ವಾ ಅಂತ ನಂಗೂ ಗೊತ್ತಿಲ್ಲ. ಅಲ್ಲ, ಅವ್ರನ್ನೇನ್ ಕೈ ಕಟ್ಟಾಕಿ ಆಗಿಲ್ಲ ಸರ್. ಅವ್ರು ಆಕ್ಚುಲಿ ಪ್ರಾಮಾಣಿಕ ಅಧಿಕಾರಿ ಆಗಿದ್ರೆ ಅಥವಾ ಸಾರ್ವಜನಿಕರ ಸೇವೆ ಮಾಡೋರಾಗಿದ್ರೆ ಇಷ್ಟೊಂದು ಮಾಡ್ತಿದ್ರು. ಅವ್ರನ್ನೇನು ಇಲ್ಲಿ ಟ್ರಾನ್ಸ್ಫಾರ್ಮರ್ ಕೊಡ್ಬೇಡ ಅಥವಾ ನಿಮ್ಮ ಲೇಔಟ್ಗೆ ಕರೆಂಟ್ ಕೊಡ್ಬೇಡ ಅಂತ ಯಾರಾದ್ರೂ ಇದಾರ? ನಿಮ್ ವಿರೋಧಿಗಳು ಇದಾರ?
ಆತರ ಅಲ್ಲ ಸರ್, ಅವ್ರು ಹೇಳಿದ್ರೆ ಹಂಗೆ ನಮ್ಗೆ ಬರ್ತಾ ಇದೆ. ಇದು ಇನ್ನೂ ಅಪ್ರೂವ್ ಆಗಿಲ್ಲ, ಅದು ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು, ಸೆಕೆಂಡ್ ಸ್ಯಾಟರ್ಡೆ ರಜಾ, ಅಪ್ರೂವಲ್ ಸಿಗ್ತಾ ಇಲ್ಲ, ಆತರದೆಲ್ಲ ಬರ್ತಾ ಇದೆ. ಅದು ಆತರ ಗೊತ್ತಿಲ್ಲ ನನಗೆ, ಅದು ಆತರ ಇದೆಯಾ ಪ್ರೊಸೀಜರ್? ಖಂಡಿತ ನಮ್ಗಂತೂ ಅದರದ್ದು ಸರ್, ಒಂದು O&M ಅಂದ್ರೆ ಒಂದು ಶಾಖಾ ಕಚೇರಿ ಅಂದ್ರೆ ಅದು 24/7. ನೀವು ಬೇಕಾದ್ರೆ ಬೋರ್ಡ್ಗಳ ಮೇಲೆ ಬರೆದಿರ್ತಾರೆ ನೋಡಿ, ಶಾಖೆ ಮುಂದೆ ಬರೆದ್ಬಿಟ್ಟು 24/7, 1912 ಬೋರ್ಡ್ ಮೇಲೂ ಬರೆದಿರ್ತಾರೆ 24/7. ಅದಕ್ಕೆ ಯಾವುದೇ ರೀತಿಯಾದ ರಜೆ ಇಲ್ಲ. ಹೆಂಗೆ ಅಂದ್ರೆ ಒಂದು ಪೊಲೀಸ್ ಸ್ಟೇಷನ್ ಹೆಂಗ್ ಕೆಲಸ ಮಾಡುತ್ತೋ ಆ ರೀತಿಯಾಗಿ ಶಾಖೆಗಳು ಕೆಲಸ ಮಾಡುತ್ತೆ, ಕೆಲಸ ಮಾಡಬೇಕು ಸರ್. ಇವ್ರಿಗೆ ಯಾವುದೇ ರೀತಿಯಾದ ರಜೆ ಇಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹಾಗಾದ್ರೆ ಖಂಡಿತ ಇದು ಅಧಿಕಾರಿಗಳು ಅದ್ರ ಬಗ್ಗೆ ಸ್ವಲ್ಪ ಕೇರ್ ತಗೋಬೇಕು, ಗಮನ ಹರಿಸಬೇಕು. ನಿಜವಾಗ್ಲೂ ಯಾರಿಗೆ ಸಂಬಂಧಪಟ್ಟವ್ರು ಯಾಕೆ ಈ ರೈತ ಆಯ್ತಾ ಅಂತ ಇದ್ರ ಬಗ್ಗೆ ಸ್ವಲ್ಪ ಪ್ರಶ್ನೆ ಮಾಡಬೇಕಾಗಿದೆ ಸರ್, ಖಂಡಿತವಾಗಿ. ಆಮೇಲೆ ಇನ್ನೊಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಒಂದು ಟ್ರಾನ್ಸ್ಫಾರ್ಮರ್ ಫೇಲ್ಯೂರ್ ಆದ್ರೆ ಮತ್ತು ಅಲ್ಲಿರುವಂತ ಎಕ್ಸಿಸ್ಟಿಂಗ್ ಟ್ರಾನ್ಸ್ಫಾರ್ಮರ್ ನ ಬದಲಾಯಿಸಬೇಕು ಅಂದ್ರೆ ಯಾವ ದೊಣ್ಣೆ ನಾಯಕನ ಅಪ್ಪಣೆನೂ ಬೇಕಾಗಿಲ್ಲ. ಇದೆಲ್ಲ ಸುಳ್ಳು ವದಂತಿಗಳು, ಇದು ತಪ್ಪು. ಯಾಕಂದ್ರೆ ಸಾರ್ವಜನಿಕರನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಯಾವುದೇ ಒಬ್ಬ ಅಧಿಕಾರಿ ಮಾಡಬಾರ್ದು. ನಿಮ್ಮಲ್ಲಿ ಟ್ರಾನ್ಸ್ಫಾರ್ಮರ್ ಇದ್ರೆ, ಸ್ಟಾಕ್ ಇದ್ರೆ ಇಮಿಡಿಯೇಟ್ ಆಗಿ ತಂದು ಹಾಕ್ಬೇಕು. ಇಲ್ಲಾಂದ್ರೆ ಮೊಬೈಲ್ ಟ್ರಾನ್ಸ್ಫಾರ್ಮರ್ ನ ತಗೊಂಬಂದು ಕನೆಕ್ಟ್ ಮಾಡಿ ಕರೆಂಟ್ ಕೊಡಬೇಕು ಹೊರತಾಗ್ಲಿ ಏನೋ ಇಲ್ಲ ಸಲ್ಲದ ಒಂದು ಕಥೆಗಳನ್ನೇ ಹೇಳಿ ಜನರನ್ನ ದಿಕ್ಕು ತಪ್ಪಿಸಬಾರ್ದು. ಇನ್ನೊಬ್ರು ಸೀನಿಯರ್ಸ್ ಇದಾರೆ, ಇವ್ರ ಜೊತೆಲೂ ಮಾತಾಡ್ತಾ ಹೋಗ್ತೀನಿ. ಸರ್, ಏನ್ ತೊಂದರೆ ಆಗಿದೆ ಸರ್ ನಿನ್ನೆಯಿಂದ? ನನ್ನಿಂದ ಕರೆಂಟ್ ಇಲ್ಲ ಸರ್, ಕರೆಂಟ್ ಇಲ್ಲಾರ ನೀರಿಲ್ಲಾರ ಮಕ್ಕಳಿಗೆ ರಾತ್ರಿ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಇರ್ತದೆ, ಅವ್ರಿಗೆ ನಿದ್ರೆ ಮಾಡೋದಕ್ಕಾಗಲ್ಲ, ಫ್ಯಾನ್ ಎಲ್ಲ ವರ್ಕ್ ಆಗೋದಿಲ್ಲ. ಎಸ್ಪೆಷಲಿ ಹೇಳ್ತೀನಿ, ಒಂದು ವಿಷಯ ಹೇಳ್ತೀನಿ, ಇದೆಲ್ಲ ಎಸ್ಟೇಷನಲ್ ಸರ್ವಿಸ್ ಅಲ್ವಾ, ಕೊಡಲೇಬೇಕು, 24 ಗಂಟೆ ಕೊಡಬೇಕು ಅಲ್ವಾ. ಇವಾಗ ನಾನು ಪೊಲೀಸ್ ಸ್ಟೇಷನ್ ಹೇಳ್ತೇನೆ, ಇವತ್ತು ಸೆಕೆಂಡ್ ಸ್ಯಾಟರ್ಡೆ ನಾನು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಆಗ್ತದ? ಅದೇ ತರನು ಇದು 100% ಮಾಡಲೇಬೇಕು. ಅದು ಯಾರು ತಪ್ಪು ನಮ್ಗೆ ಗೊತ್ತಿಲ್ಲ ಅಲ್ವಾ. ನೀವು ಬಿಲ್ ಕಟ್ತೀರಾ, ಕರೆಂಟ್ ಕೇಳ್ತೀರಾ? ನಾನು ಹೇಳ್ತೀನಿ, ಕರೆಕ್ಟ್ ಆಗಿ ಬಿಲ್ ಕಟ್ತಾ ಇದೀನಿ. ಇವಾಗ ಬೇಸಿಗೆ ಟೈಮು ಕರೆಂಟ್ ಬಿಲ್ಲು ₹5.85 ತಗೊಳ್ತಾನೆ ಒಂದು ಯೂನಿಟ್ಗೂ. ಎಷ್ಟಾಗ್ಬಿಟ್ಟು ಎಷ್ಟ ತಗೊಳ್ತಾನೆ ಅದೊಂದು. ಆಮೇಲೆ ಒಂದು ದಿವಸ ಏನಾದ್ರು ಕೆಟ್ಟಿಲ್ಲ ಅಂದ್ರೆ ಪೆನಾಲ್ಟಿ ತಗೊಳ್ತಾನೆ. ಅಷ್ಟೆಲ್ಲ ಮಾಡುವವರೆಗೆ ಇದು ಮಾಡುವುದಲ್ವಾ? ಖಂಡಿತ ನಿಮ್ಗೆ 24/7 ಕರೆಂಟ್ ಕೊಡ್ತೀನಿ ಅಂತಾನೆ ಇವರು ಅಶ್ಯೂರೆನ್ಸ್ ಕೊಟ್ಟಿರೋದು. ಎಕ್ಸ್ಟೂರೆನ್ಸ್ ಮಾಡಿದೀನಿ. ಎಸ್ಪೆಷಲಿ ನಾವು ಏನಾರ ಕೋರ್ಟ್ಗೆ ಎಲ್ಲಾರು ಹೋಗ್ಬಿಟ್ಟು ಅವರೇ ದಂಡ ಕಟ್ಕೊಡ್ಬೇಕು, ಇಡೀ ಲೇಔಟ್ ದಂಡ ಹೌದು ಅಲ್ವಾ, ನನ್ಗೆ ಕಟ್ಕೊಡ್ಬೇಕು. ನಾನ್ ಮಿನಿಮಮ್ 4,000 ಚಿಲ್ಲರೆ ಕಟ್ತಾನೆ, 5,000 ಹತ್ರ. ಒಂದು ದಿವಸ ಏನಾರ ಲೇಟ್ ಆಗ್ಬಿಟ್ಟ ಪೆನಾಲ್ಟಿ ತಗೊಳ್ತದೆ. ಅದನ್ನೆಲ್ಲಿ ಒಂದು ಕಾನೂನು ಹೇಳಿ ನಿಮ್ಗೂ ಗೊತ್ತಿರುತ್ತೆ, ವಿತಿನ್ 6 hours ಒಳಗಡೆ ಏನಾರ ಅದು ನಿಮಗೆ ಪಂಚಾಯತಿ ಲೆವೆಲ್. ನಿಮಗೆ ಇಲ್ಲಿ ಕೇವಲ 2 ಗಂಟೆಗಳಲ್ಲಿ ನಿಮಗೆ ವಿದ್ಯುತ್ ಕೊಡಬೇಕು. ಓಕೆ, ನಾನು ಪಂಚಾಯತಿಂದ ಇಲ್ಲಿಗೆ ಬಂದಿದ್ದೆ, ಇಲ್ಲಿದ್ದು ನನ್ಗೆ ಗೊತ್ತಿಲ್ಲ. ಅವ್ರಿಗೆ ಕಟ್ಕೊಡ್ಬೇಕು ಅಲ್ವಾ. ನಮ್ಗೆ ಇವಾಗ ಏನನ್ನ ಅರ್ಜೆಂಟ್ ಕರೆಂಟ್ ಕೊಡೋದಕ್ಕೆಲ್ಲ ವ್ಯವಸ್ಥೆ ಮಾಡಿ ಅಷ್ಟೇ. ಸರ್, ಇವತ್ತು ಏನಾಗಿದೆ ನೋಡ್ಬೋದು, ಸಾವಿರಾರು ಕೋಟಿಗಳನ್ನ ಹಾಕಿ ಒಂದು ಓವರ್ ಹೆಡ್ UG ಕಾಮಗಾರಿಗಳನ್ನ ಮಾಡಿಸಿದ್ದಾರೆ. ಇವತ್ತು ಸರ್ಕಾರ ಒಂದು ಸ್ಟೆಪ್ ತಗೊಂಡು ಸಾವಿರಾರು ಕೋಟಿ ಕಾಮಗಾರಿಗಳನ್ನ ಮಾಡಿಸಿದ್ಮೇಲೆ ಅದರ ಪ್ರಯೋಜನ ಆಗ್ತಾ ಇದೆಯಾ? ನೀವು ನೋಡ್ಬೋದು 11 kV ಸರ್ವಿಸ್ಗಳನ್ನ ಎಲ್ಲ ತೆಗೆದಾಕಿದ್ದಾರೆ. ಅಂದ್ರೆ ಓವರ್ ಹೆಡ್ UG ಈ ಪ್ರದೇಶದಲ್ಲಿ ಆಗಿದೆ. ಇಲ್ಲಿ ಒಂದು UG ಕೇಬಲ್ ಇದ್ಮೇಲೆ ಇದಕ್ಕೆ ಚೇಂಜ್ ಓವರ್ ಇರಬೇಕು. ಅಂದ್ರೆ ಒಂದು ಕೇಬಲ್ ಫೇಲ್ಯೂರ್ ಆಯ್ತಂದ್ರೆ ಇನ್ನೊಂದು ಕೇಬಲ್ ಇಂದ ವಿದ್ಯುತ್ ಸಂಪರ್ಕ ಕೊಡಬೇಕು ಅನ್ನೋದೇ ಈ ಒಂದು ಡಬಲ್ ರನ್ನಿನ ಒಂದು ಕಾನ್ಸೆಪ್ಟ್. ಇವತ್ತು ಸಾರ್ವಜನಿಕರು ಯಾರಾದ್ರೂ ಕರೆಂಟ್ ತಗೊಂಡ್ರೆ ಅವ್ರಿಗೆ ಒತ್ತಿ ಹೇಳ್ತಾರೆ, ನೀನ್ 2 ರನ್ ಹಾಕೊಳ್ಳೇಬೇಕು, ನಿನ್ ಕರೆಂಟ್ ನಿಂಗ್ ಪ್ರಾಬ್ಲಮ್ ಆದ್ರೆ ನೀನು ಇನ್ನೊಂದು ಕೇಬಲ್ ಇಂದ ಕರೆಂಟ್ ತಗೋಬಹುದು ಅಂತ ಒತ್ತಿ ಹೇಳ್ತಾರೆ. ಮತ್ತೆ ಇವ್ರಿಗೆ ಯಾಕೆ ಇದು ಅಪ್ಲಿಕೇಬಲ್ ಆಗಿಲ್ಲ? ಒಂದು ಟ್ರಾನ್ಸ್ಫಾರ್ಮರ್ ಫೇಲ್ಯೂರ್ ಆಯ್ತು ಅಂದ್ರೆ ನಿಮ್ಮಲ್ಲಿ ಕೇವಲ 1 ಗಂಟೆಗಳಲ್ಲಿ ನೀವು ಕರೆಂಟ್ ನ ಸಂಪರ್ಕ ಕೊಡಬಹುದಾಗಿತ್ತು. ಆದರೆ ಇಲ್ಲಿರುವ ಒಬ್ಬ ದುರಂಕಾರದ ಅಧಿಕಾರಿ, ದರ್ಪದ ಅಧಿಕಾರಿ, ಸಾರ್ವಜನಿಕರನ್ನು ಲೆಕ್ಕಿಸದಂತ ಅಧಿಕಾರಿ ಒಬ್ಬ ಈ ರೀತಿಯ ಧೋರಣೆ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ನಮ್ ಕಣ್ಣು ಮುಂದೆ ನಾವು ಕಾಣಿಸ್ತಾ ಇದೆ. ಈ ರೀತಿಯ ನಿದರ್ಶನಗಳು ಹಲವಾರು ನಾವು ತೋರಿಸುವಂತ ಪ್ರಯತ್ನ ಮಾಡಿದೀವಿ. ಮಹಿಳೆಯರಿದ್ದಾರೆ. ಮೇಡಮ್, ಏನ್ ತೊಂದರೆ ಆಗಿದೆ ಮೇಡಮ್ ನಿಮ್ಗೆ? ನಿನ್ನೆ ಈವ್ನಿಂಗ್ ಇಂದ ಪವರ್ ಬರ್ತಾ ಇಲ್ಲ. ಕೇಳಿದ್ರೆ ಅಧಿಕಾರಿಗಳು ಅವ್ರದೇನ್ ತಪ್ಪಿಲ್ಲ, ಬರತ್ತೆ ಮೇಡಮ್, ಆಗತ್ತೆ ಸೆಕೆಂಡ್ ಸ್ಯಾಟರ್ಡೆ. ಯಾರ್ದೇನ್ ತಪ್ಪಿಲ್ಲ ಅಂದ್ರು? ಬೆಸ್ಕಾಂ O&M ಅವರಿಂದ ಮಾತಾಡ್ತಾನೆ ಇದೀವಿ. ಅಂದ್ರೆ ನಾವು ಮಾಡ್ತಾ ಇದೀವಿ ಮೇಡಮ್, ನಮ್ ಕೆಲಸ ನಾವು ಮಾಡ್ತಾ ಇದೀವಿ. ಈಗ ಜಸ್ಟ್ ಮಾತಾಡ್ದೆ, ನೈಟ್ ಮಾಡ್ತಾ ಇದ್ರು ಅವರು. ಆಕ್ಚುಲಿ ನಿನ್ನೆ ನೈಟ್ ಮಾಡಿಸ್ತಾ ಇದ್ರು. ಆದ್ರೆ ಸ್ಟೋರ್ ಇಂದ ಅಪ್ರೂವ್ ಬರ್ಬೇಕಲ್ಲ, ಅವ್ರಿಗೂ ಕೂಡ ಟ್ರಾನ್ಸ್ಫಾರ್ಮರ್ ತರಿಸಬೇಕು. ಈಗ ಇಲ್ಲ ತಪ್ಪು ನಾನು ಅದನ್ನ ಹೇಳ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಮಂಗ ಮಾಡಬಾರ್ದು ಜನನ್ನ.
ಯಾವ ಸ್ಟೋರಿಂದ ತರಿಸೋದು ತರಿಸ್ಲಿ ಬಿಡಿ, ಅವ್ರು ಸ್ಟೋರಿಂದ ತರಿಸ್ತಾರೋ ಇನ್ನೊಂದರಿಂದ ತರಿಸ್ತಾರೋ, ನೀವು ಕೇಳೋದೇನು ಕರೆಂಟ್ ಅದು ಕೊಡ್ಬೇಕಾಗಿರೋದು ಅವ್ರ ಧರ್ಮ, ನೀವು ಅದನ್ನ ಕೇಳಿ. ಅವ್ರು ಸ್ಟೋರಿಂದ ತರ್ಲಿ ಇಲ್ಲ ಕೈಯಿಂದ ತರ್ಲಿ. ಮಾತಾಡ್ತಾನೆ ಇದೀವಿ ಯಾವಾಗ ಬರುತ್ತೆ ಸರ್ ಪವರ್ ಯಾವಾಗ ಬರುತ್ತೆ ಅಂತ ಕೇಳ್ತಾನೆ ಇದೀವಿ. ಅವ್ರು ಹೇಳ್ತಾ ಇದಾರೆ ಬರುತ್ತೆ ಮೇಡಮ್, ಈಗ ಜಸ್ಟ್ ಬರುತ್ತೆ, ಸ್ವಲ್ಪ ಹೊತ್ತಲ್ಲಿ ರೆಡಿ ಮಾಡ್ಕೊಡ್ತೀವಿ. ನಾನು ಆಗ್ಲೇ ಬೆಳಿಗ್ಗೆ ಮಾತಾಡುವಾಗ 3 ಗಂಟೆ ಒಳಗಡೆ ಬರುತ್ತೆ ಮೇಡಮ್, 3 ಗಂಟೆ ಒಳಗಡೆ ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಅವರು. ಅದ್ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇದೀವಿ. ಪವರ್ ಇಲ್ಲ ಅಂದ್ರೆ ನೀರಿಲ್ಲ ಮನೆಯಲ್ಲಿ, ನೀರಿಲ್ಲ ಅಂದ್ರೆ ಕೆಲ್ಸಗಳು ಆಗ್ತಾ ಇಲ್ಲ, ಮಕ್ಳಿದಾರೆ, ಪಕ್ಕದ ಮನೆಯಲ್ಲಿ ಸಣ್ಣ ಮಗು ಇದೆ. ನೆನ್ನೆ ನೈಟ್ ಎಲ್ಲ ಆ ಮಗು ಮಲ್ಗಿಲ್ಲ, ಅಳ್ತಾನೆ ಇತ್ತು ಆ ಮಗು. ಅದ್ರಲ್ಲಿ ಬೇರೆ ಸೊಳ್ಳೆ ಕಾಟಗಳು ಜಾಸ್ತಿ ಇದೆ ಈಗ ಈ ಟೈಮಲ್ಲಿ, ಏನು ಮಾಡಕ್ ಆಗ್ತಾ ಇಲ್ಲ. ಫೋನ್ ನಾವು ಕೂಡ ನೆನ್ನೆ 2 ಗಂಟೆವರೆಗೂ ಫೋನ್ ಮಾಡ್ತಾನೆ ಇದ್ವಿ ಅಧಿಕಾರಿಗಳಿಗೆಲ್ಲ. ರಾತ್ರಿ 2 ಗಂಟೆವರೆಗೂ ನಾನು ಟಚ್ ಅಲ್ಲಿ ಇದೆ, ಮಾಡ್ತಾನೆ ಇದೆ ಫೋನ್. ಅವ್ರು ಹೇಳ್ತಾ ಇದಾರೆ ಮೇಡಮ್ ನಮ್ಮವ್ರು ಕೆಲಸ ಮಾಡ್ತಾ ಇದಾರೆ, ವೇಟ್ ಮಾಡಿ, ಟ್ರಾನ್ಸ್ಫಾರ್ಮರ್ ಹೋಗಿದೆ. ಆಕ್ಚುಲಿ ಎಲ್ಲಾ ಏರಿಯಾದಲ್ಲಿ ಎಲ್ಲೂ ಇರ್ಲಿಲ್ಲ ಪವರ್. ಸೊ ನಮ್ಮ ಎಲ್ಲಾ ಏರಿಯಾದಲ್ಲಿ ಪವರ್ ಬಂತು, ನಮ್ ಸೊಣ್ಣಪ್ಪ ಲೇಔಟ್ ಮಾತ್ರ ಪವರ್ ಬರ್ತಾ ಇಲ್ಲ. ಅದೇನು ಏನಾಗಿದೆ ಅಂತಾನು ಗೊತ್ತಿಲ್ಲ. ಎಲ್ಲ ಡೌನ್ ಅಲ್ಲಿ ಇರ್ಲಿಲ್ಲ, ಮತ್ತೆ ಪಶ್ಚಿಮ ಕೋಟೆಯಲ್ಲಿ ಇರ್ಲಿಲ್ಲ, ಅಲ್ಲಿ ಇರ್ಲಿಲ್ಲ, ಮುಂದೆ ಇರ್ಲಿಲ್ಲ, ಎಲ್ಲೂ ಇರ್ಲಿಲ್ಲ ಪವರ್. ಆದ್ರೆ ಎಲ್ಲರಿಗೂ ಬಂತು, ನಮ್ಗೆ ಮಾತ್ರ ಪವರ್ ಇನ್ನ ಬಂದಿಲ್ಲ. ಮೇಡಮ್ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕಾಗಿರೋದು, ನಿನ್ನೆ ಯಾವುದೇ ರೀತಿಯಾದ ಮಳೆ ಬಂದಿಲ್ಲ, ಮೊನ್ನೆ ಯಾವುದೇ ರೀತಿಯಾದ ಮಳೆ ಬಂದಿಲ್ಲ, ಇಲ್ಲಿ ಏನು ಭಾರಿ ದುರ್ಘಟನೆ ಏನು ನಡೆದಿಲ್ಲ. ಈ ಒಂದು ಸಣ್ಣ ಪ್ರಾಬ್ಲಮ್ TC ಫೇಲ್ಯೂರ್ ಆಗಿದ್ರೆ ಚೆಕ್ ಮಾಡ್ಬಿಟ್ಟು ಅದೇನಾಗಿದೆ ನೋಡ್ಬಿಟ್ಟು ಮಾಡ್ಬೇಕು. ಮೇಡಮ್ ಈ ರೀತಿಯಾಗಿ 15-16 ಗಂಟೆಗಳ ಕಾಲ ಕರೆಂಟ್ ಕೊಟ್ಟಿಲ್ಲ ಅಂದ್ರೆ ನೀವು ಯಾವ ರೀತಿಯಾಗಿ ನೋಡ್ತೀರಾ ಈ ಒಂದು ಸೌಲಭ್ಯನ? ಏನಿಲ್ಲ ಸರ್, ಏನಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಅಧಿಕಾರಿಗಳು ಇವತ್ ಬೇರೆ ಸೆಕೆಂಡ್ ಸ್ಯಾಟರ್ಡೆ ಅಂದ್ರೆ ಅವ್ರಿಗೂ ಜನ ಸಿಗ್ತಾ ಇಲ್ಲ ಅನ್ಸತ್ತೆ. ಏನ್ ಮಾಡ್ತಾ ಇದ್ದಾರೆ ಮೇಡಮ್ ಎಲ್ಲ ತಪ್ಪು ಕಲ್ಪನೆ. ಇಲ್ಲ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಸೆಕೆಂಡ್ ಸ್ಯಾಟರ್ಡೇಗೂ ಸರ್ಕಾರಿ ರಜಕ್ಕೂ ಶಾಖೆಗೂ ಸಂಬಂಧ ಇಲ್ಲ. ನಿಮ್ಗೆ 24/7 ಗಂಟೆಗಳ ಕಾಲ, ನಿಮ್ಗೆ 7 ದಿನಗಳ ಕಾಲ ನಿಮ್ಗೆ ವಿದ್ಯುತ್ ಸಂಪರ್ಕ ಕೊಡೋದಿಕ್ಕೆ ಶಾಖೆ ಅಂತ ಇರೋದು. ಇದನ್ನ ಕ್ಲಾರಿಫೈ ಮಾಡ್ಬಿಡ್ತೀನಿ ದಯವಿಟ್ಟು. ಅವ್ರು ಬರ್ತಾ ಇದಾರೆ, ನೋಡ್ತಾ ಇದಾರೆ, ಹೋಗ್ತಾ ಇದಾರೆ. ಅಂದ್ರೆ ಇಲ್ಲಿವರೆಗೂ ಯಾವುದೇ ಅಧಿಕಾರಿ ಬಂದಿಲ್ಲ, AWE ಎಲ್ಲ ಬಂದಿಲ್ಲ ಅನ್ಸತ್ತೆ. ನನ್ ಪ್ರಕಾರ ಯಾರು ಬಂದಿಲ್ಲ, ಅಧಿಕಾರಿಗಳೆಲ್ಲ ಯಾರು ಬಂದಿಲ್ಲ. ಗೊತ್ತಿಲ್ಲ. ಒಟ್ನಲ್ಲಿ ಲೈನ್ ಮ್ಯಾನ್ ಅವರು ಇದ್ರು, ನೆನ್ನೆ ಕೆಲಸ ಮಾಡ್ತಾ ಇದ್ರು ಲೈನ್ ಮ್ಯಾನ್ ಅವರು. ನೆನ್ನೆ AWE ಬಂದಿದ್ರ? ನಾನ್ ಜೈಗ್ ಮಾಡ್ದೆ ಧನಂಜಯ ಸರ್ ಮಾಡ್ದೆ ಈಗ. ಮಾಡಿದ್ರು. ಇದು ನೋಡಿ, ಇಷ್ಟು ಗಂಭೀರ ಸಮಸ್ಯೆಯಾಗಿ ಗಂಟೆಗಟ್ಲೆ ರಾತ್ರಿ ಪೂರ್ತಿ ಕರೆಂಟ್ ಇಲ್ಲ ಅಂದ್ರು ಒಬ್ಬ ಅಧಿಕಾರಿ ಸ್ಥಳಕ್ಕೆ ಬರಲ್ಲ. ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಅನ್ನೋ ಒಂದು ವಿಚಾರಕ್ಕೆ ಇವರು ಕೆಲಸನೂ ಮಾಡಲ್ಲ. ಅಂದ್ರೆ ಜನರ ಸಮಸ್ಯೆ ಬೇಕಾಗಿಲ್ಲ, ಇವ್ರಿಗೆ ರಜೆ ಅನ್ನೋದು ಒಂದು ಏನೋ ಅಸ್ತ್ರ. ಆಕ್ಚುಲಿ AEಗೆ ರಜೆ ಇಲ್ಲ, ಇವ್ರಿಗೆ ಯಾವ್ದೋ ಸಮಸ್ಯೆ ಇಲ್ದಿದಂಗೆ ನೋಡ್ಕೊಂಡಾಗ ಅವರು ರಜೆ ತಗೋಬಹುದು. ಆದ್ರೆ ದೌರ್ಭಾಗ್ಯ ಏನಂದ್ರೆ ಇಲ್ಲಿರುವಂತಹ ಗೋಪಾಲಯ್ಯ ಎನ್ನುವ ಒಬ್ಬ AE ಸ್ಥಳಕ್ಕೆ ಬರಲ್ಲ, ಸಾರ್ವಜನಿಕರನ್ನ ಕೇರ್ ಮಾಡಲ್ಲ, ದರ್ಪದಿಂದ ನಡ್ಕತಾರೆ. ಈ ವಿಚಾರಕ್ಕೆ ನಿಮ್ಮ ವಾಣಿಯಲ್ಲಿ ಹಲವಾರು ವರದಿಗಳನ್ನು ಸಹ ಮಾಡಿದೀವಿ. ಒಬ್ಬ ಸಾರ್ವಜನಿಕರ ಜೊತೆಲಿ ಯಾವ ತರ ನಡ್ಕೋಬೇಕು ಅನ್ನೋ ಸಿಲಿ ಕಾಮನ್ ಸೆನ್ಸ್ ಇಲ್ಲದಂತ ಒಬ್ಬ ಅಧಿಕಾರಿನ ಇಲ್ಲಿಗೆ ತಗೊಂಬಂದು ಇಲ್ಲಿಯ ಜನಗಳಿಗೆ ಕಷ್ಟ ಕೊಡ್ತಾ ಇದಾರೆ. ನೀವು ಇಲ್ಲಿ ನೋಡ್ಬೋದು, ನೋಡಿ ಎಷ್ಟು ಜನ ನಿಂತಿದ್ದಾರೆ ಇಲ್ಲಿ. ಇವರೆಲ್ಲರೂ ಸಮಸ್ಯೆಗೆ ಒಳಗಾಗಿರೋರೆ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.